ಅದನ್ನು ನಾನು ಫಾಲೋ ಮಾಡಿ ಅದನ್ನು ನಾನು ಬೈ ಮಾಡಿದ್ದೇನೆ. ನನ್ನ ಪೋರ್ಟ್ಫೋಲಿಯೋದಲ್ಲಿದೆ, ಅದೆಲ್ಲ ಗ್ರೀನಲ್ಲಿದೆ, ರೆಡ್ಡಲ್ಲಿಲ್ಲ. ನಾವು ಯಾವ ರೀತಿ ಅದನ್ನು ಅನಲೈಸ್ ಮಾಡಬೇಕು, ಯಾವ ಟೈಮ್ನಲ್ಲಿ ಯಾವ ರೀತಿ ನಾವು ಡಿಸಿಷನ್ ತಗೋಬೇಕು ಅದನ್ನೆಲ್ಲ ತಿಳಿಸಿಕೊಟ್ರು. ಇಲ್ಲಿಯ ಜನರಿಗೆ ಏನು ಹೇಳುವುದೇನೆಂದರೆ, ಮುಂಬೈಯಲ್ಲಿ ಎಲ್ಲರೂ ಟ್ರೇಡಿಂಗ್ ಮಾಡ್ತಾರೆ, ಇದು ಸತ್ಯ. ಅಂದರೆ ನಾನು 35 ವರ್ಷದಿಂದ ಅಲ್ಲಿದ್ದೇನೆ ಮತ್ತು ಇಲ್ಲಿಯ ಜನರಿಗೆ ಈ ಅಕಾಡೆಮಿಯದು ಬೆಸ್ಟ್ ಅಕಾಡೆಮಿ. ನಿಮ್ಮ ಹಣ ಎಲ್ಲಿಯೂ ಹೋಗಲಿಕ್ಕಿಲ್ಲ, ಅದು ನಾನು ಬೇಕಾದರೂ ಗ್ಯಾರಂಟಿ ಕೊಡ್ತೇನೆ. ಈವನ್ ನನ್ನ ಫ್ರೆಂಡ್ಸಿಗೆ ಅಥವಾ ಸ್ಟಾಕ್ ಮಾರ್ಕೆಟ್ ಬೇರೆ ಎಲ್ಲರಿಗೂ ಬ್ಯಾಡ್ ಇಂಪ್ರೆಷನ್ ಇರ್ಬೋದು, ಆದರೆ ಇದ್ರ ಮೇಲೆ ಒಂದು ಗುಡ್ ಇಂಪ್ರೆಷನ್ ಕೊಡ್ಬೋದು ಅಂತ ತುಂಬ ನಂಬಿಕೆ ಬಂದಿದೆ. ಶೇರ್ ಮಾರ್ಕೆಟ್ ಲೈಫ್ ಲಾಂಗ್ ಮಾಡ್ತೀನಿ. ಯಾಕೆ ಅಂದರೆ ನಾನು ರಿಟೈರ್ ಆಗಿ ಬೇಜಾರಲ್ಲಿ ಏನು ಮಾಡಬೇಕು ಅಂತದ್ದು ಗೊತ್ತಿದ್ದಿಲ್ಲ. ಇಲ್ಲಿ ಬಂದು ಫುಲ್ ಆ್ಯಕ್ಟಿವ್ ಆಗಿ ಚಾರ್ಜ್ ಆಗಿ ಮುಂದೆ ಇಷ್ಟು 30 ವರ್ಷದ ದುಡಿಯೋದಕ್ಕಿಂತ ಡಬಲ್ ದುಡಿದು ಒಂದು 10 ವರ್ಷದಲ್ಲೇ ತೋರಿಸ್ಬೇಕನ್ನೋ ಒಂದು ಛಲ ಇಲ್ಲಿ ಬಂದಿದೆ. ತುಂಬ ತುಂಬ ಥ್ಯಾಂಕ್ಸ್. ಕೆಲವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದರೂ ಕೆಲವರು ಹೇಳಲ್ಲ. ಈ ವಿಷಯ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ದುಡ್ಡು ಕಳ್ಕೊಳ್ತಾರೆ ಅಂತ ಹೇಳ್ತಾರೆ. ಬಟ್ ಆ ಸ್ಟಾಕ್ ಮಾರ್ಕೆಟನ್ನು ನಾವು ಕರೆಕ್ಟಾಗಿ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿದರೆ ಖಂಡಿತ ನಾವು ಗೆಲ್ಬೋದು. ಅದು ಒಂದಲ್ಲ ಒಂದು ದಿನ ನಾವು ಗೆಲ್ತೀವಂತ ನನಗಂತೂ ಭರವಸೆ ಇದೆ. ನಾನು ನನ್ನ ಜೊತೆಗೆ ನನ್ನ ಮಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರ್ಕೊಂಬಂದಿದ್ದೇನೆ. ಉತ್ತಮವಾದ ತರಬೇತಿಯನ್ನು ಪಡೆದಿದ್ದೇನೆ. ಅದಕ್ಕಾಗಿ TD ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ಹೃತ್ಪೂರ್ವಕ ಧನ್ಯವಾದಗಳು. ಎಸ್, ಸೊ ಮಂಗಳೂರಿನಲ್ಲಿ 3 days ಕ್ಲಾಸನ್ನು ಮುಗಿಸಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ತುಂಬ ಸಂಖ್ಯೆಯಲ್ಲಿ ಬಂದು ಕ್ಲಾಸಸ್ಸನ್ನು ಅಟೆಂಡ್ ಮಾಡಿದ್ದೀರಾ. ಸೊ ಇದೆಲ್ಲ ಹೊಸ ಕಾನ್ಸೆಪ್ಟ್ಗಳನ್ನು ಕಲ್ತಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ಈ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ನಾವು ದುಡ್ಡು ಮಾಡ್ಬೋದಾ? ಈ ಸ್ಟ್ರಾಟಜಿಗಳನ್ನು ನಂಬಿ ನಾವು ಪ್ರಾಫಿಟ್ ಮಾಡ್ಬೋದಾ? ಹೇಗೆ ಅನಿಸ್ತಾ ಇದೆ ಅಂತ ಜಸ್ಟ್ ಒಂದು ಫೀಡ್ಬ್ಯಾಕ್ ಕೊಡಿ. ದಿಸ್ ವಿಲ್ ಹೆಲ್ಪ್ ದ ಮಂಗಳೂರಲ್ಲಿ ತುಂಬ ಹೆಚ್ಚಿನ ಟ್ರೇಡರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಕೊಡೋ ಫೀಡ್ಬ್ಯಾಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬರ್ತಾರಾ ಏನು ಅಂತ ನೋಡೋಣ. ಎಸ್, ಥ್ಯಾಂಕ್ ಯು. ನಮಸ್ಕಾರ. TD ಸಂಸ್ಥೆಯ ಹಲವಾರು ವಿಡಿಯೋಗಳನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ. ಒಮ್ಮೆ ಫೋನ್ ಮಾಡಿ ಅವರ ಹತ್ರ ಮಾತಾಡಿದ್ದೇನೆ. ಮಂಗಳೂರಿಗೆ ನಾವು ಕೆಲವೇ ತಿಂಗಳುಗಳಲ್ಲಿ ಬರ್ತೇವೆ ಸರ್ ಅಂತೇಳಿ ಅವರು ಹೇಳಿದರು. ಅದರ ನಂತರ ಸುದ್ದಿ ಇರಲಿಲ್ಲ. ಮತ್ತೊಂದು ದಿವಸ ವಾಟ್ಸಪ್ಪಲ್ಲಿ ನೋಡುವಾಗ ಒಂದು ಅಡ್ವರ್ಟೈಸ್ ಕಂಡೆನು. ನನಗೆ ಬಹಳ ಸಂತೋಷವಾಯಿತು. ನಂತರ ಮಲ್ಲಿಕಟ್ಟೆಯಲ್ಲಿ ನಡೆದ ಸಮಾವೇಶಕ್ಕೆ ನಾನು ಹೋಗಿದ್ದೆ. ಅದರ ನಂತರ ಇಲ್ಲಿ ಒಂದು ಫಸ್ಟ್ ಬ್ಯಾಚನ್ನು ನಾವು ಮಾಡ್ತೇವೆ ಅಂತೇಳಿ ಹೇಳಿದರು. ಅದಕ್ಕೆ ನಾನು ಅಟೆಂಡ್ ಆಗಿದ್ದೇನೆ. ಶೇರ್ ಮಾರ್ಕೆಟಿನ ವಿಷಯ ನನಗೆ 40 ವರ್ಷ ಹಳೆಯದ್ದು. ಇದರಲ್ಲಿ ನಾನು 2 ಸಲ ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡು ಹೊರಗೆ ಹೋಗಿದ್ದೇನೆ. ಇದು ನಂದು 3ನೇ ಅಟೆಂಪ್ಟು. ಶೇರ್ ಮಾರ್ಕೆಟನ್ನು ನಾನು ಗಮನಿಸ್ತೇನೆ. ಹಾಕಿದ ಶೇರ್ಗಳು ಕೆಲವು ಇದೆ, ಕೆಲವು ಟ್ರೇಡ್ ಮಾಡ್ತೇನೆ. ಶೇರ್ ಮಾರ್ಕೆಟ್ ಎಂಬುದು ದೊಡ್ಡ ಸಾಗರ ಎಂಬುದು ನನಗೆ ತಿಳಿದಿದೆ ಮೊದಲೇ. ಆದರೆ ಈ ಸಮಾವೇಶಕ್ಕೆ ಬಂದ ನಂತರ, ಇಲ್ಲಿ ಕ್ಲಾಸ್ ನೋಡಿದ ನಂತರ ಇದರೊಳಗೆ ಇಷ್ಟೆಲ್ಲ ಉಂಟು ಅಂತೇಳಿ ನನಗೆ 100% ಗೊತ್ತಿರಲಿಲ್ಲ. ನಂತರ ಅವರು ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾವ ಶೇರ್ ಬೈ ಮಾಡಬೇಕು ಅಂತೇಳಿ ಹೇಳಿದರು. ಅದನ್ನು ನಾನು ಫಾಲೋ ಮಾಡಿ ಅದನ್ನು ನಾನು ಬೈ ಮಾಡಿದ್ದೇನೆ. ನನ್ನ ಪೋರ್ಟ್ಫೋಲಿಯೋದಲ್ಲಿದೆ, ಅದೆಲ್ಲ ಗ್ರೀನಲ್ಲಿದೆ, ರೆಡ್ಡಲ್ಲಿಲ್ಲ. ಮಾರ್ಕೆಟ್ ಬಿದ್ದರೂ ಅದು ಗ್ರೀನಲ್ಲಿದೆ. ಅದರಿಂದ ನನಗೆ ಅವರ ಮೇಲೆ ವಿಶ್ವಾಸ ಇದೆ. ಮತ್ತು ಅವರನ್ನು ಮುಖತಃ ಭೇಟಿಯಾಗಿ ಇಲ್ಲಿ ಈಗ ಅವರ ಕ್ಲಾಸ್ ನೋಡುವಾಗ ಈಸ್ ರಿಯಲಿ ಎ ಗುಡ್ ಟೀಚರ್. ಯಾಕೆ ಹೇಳಿದರೆ ಅವರ ಉದ್ದೇಶ ಪ್ರತಿಯೊಬ್ಬರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಬರಬೇಕು, ನಾಲೆಜ್ ಬರಬೇಕು ಅಂತೇಳಿ. ನಂತರ ಅವರು ಹೇಳಿದ ಕೆಲವು ವಿಷಯಗಳು ಸತ್ಯ. ಯಾಕೆ ಹೇಳಿದರೆ ನಾನು 40 ವರ್ಷಗಳಿಂದ ಶೇರ್ ಮಾರ್ಕೆಟಲ್ಲಿ ಇದ್ದದ್ರಿಂದ ನಾನೇನು ಹೆಚ್ಚು ಗಳಿಸದಿದ್ದರೂ ಗಳಿಸುವುದು ಹೇಗೆ ಅಂತೇಳಿ ಸಾಧಾರಣ ಒಂದು ಅಂದಾಜು ನನಗಿತ್ತು. ಹಾಗೆ ಅವರು ಹೇಳಿದ್ದು ದೊಡ್ಡ ಶೇರ್ಗಳನ್ನೇ ಬೈ ಮಾಡಬೇಕು, ಚಿಕ್ಕ ಇದಕ್ಕೆಲ್ಲ ಹೋಗಬಾರ್ದು. ನೋಡಿ, ಇದು ನಿಜವಾಗಿಯೂ ಸತ್ಯ. ಎರಡನೇದಾಗಿ ಮಲ್ಟಿಪಲ್ ಇದನ್ನು ಬೈ ಮಾಡಬೇಕು, ಒಂದೇ ಟೈಪಿನ ಶೇರನ್ನು ಮಾಡಬಾರ್ದು, ಇದನ್ನೆಲ್ಲ. ನಂತರ ಚಿಕ್ಕವರನ್ನು ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇದು ನನಗೆ ಬಹಳ ಸಂತೋಷ ಆಗಿದೆ. ಅವರು ಕರೋಡ್ಪತಿಗಳನ್ನು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಯಾರನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದರೆ ಮಿಡ್ಲ್ ಕ್ಲಾಸ್ ಮತ್ತು ಲೋ ಕ್ಲಾಸನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತು ಎಜುಕೇಷನ್ ಕೊಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್.
ಈಗ ಅವರು ಹೀಗೆ ಮಾಡ್ಬೋದು, ಸರ್ ನೀವು 5 ಲಕ್ಷ ನನಗೆ ಕೊಡಿ, ನಾನೇ ನಿಮಗೆ ವ್ಯಾಪಾರ ಮಾಡಿ ಕೊಡ್ತೇನೆ, ನನ್ನ ಅಕೌಂಟಿಗೆ ಹಾಕಿ ಹೇಳ್ಬೋದು. ಅದಲ್ಲ, ನಿಮ್ಮನ್ನು ಎಜುಕೇಷನ್ ಮಾಡಿ ನೀವು ಸ್ವಂತ ಮಾಡುವ ಹಾಗೆ ಮಾಡ್ತೀರಿ. ನನಗೆ ಬಹಳ ಸಂತೋಷವಾಗಿದೆ. ನಂತರ ಮಂಗಳೂರಲ್ಲಿ ಒಂದು ಏನು ನಮ್ಮದು ಬ್ರಾಂಚ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಖಂಡಿತವಾಗಿಯೂ ನಾನು ಅವರಿಗೆ ಹೊಸ ಬಿಲ್ಡಿಂಗ್ ಹುಡುಕಲಿಕ್ಕೆ ಅದಕ್ಕೆಲ್ಲ ನಾನು ಸಹಾಯ ಮಾಡ್ತೇನೆ. ನಾನು ಮಂಗಳೂರಲ್ಲಿ ನನಗೆ ಪರಿಚಯ ಇದೆ, ನನ್ನ ಸಹಾಯ ಮಾಡ್ತೇನೆ. ಧನ್ಯವಾದಗಳು. ನಮಸ್ತೆ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಮಂಗಳೂರಲ್ಲಿ ನಮಗೆ ತುಂಬಾ ಹೆಲ್ಪ್ ಆಯಿತು. ಯಾಕಂತ ಹೇಳಿದರೆ ಬ್ಯಾಂಗ್ಳೂರಿಗೆ ಹೋಗಿ ಕಲಿಯೋದು ತುಂಬ ಕಷ್ಟ ಅಲ್ವಾ. ಸೊ ಹಾಗಾಗಿ ಮಂಗಳೂರಿಗೆ ಬಂದದ್ದು ತುಂಬ ಖುಷಿ. ಎಲ್ರಿಗೂ ಈಸಿಯಾಗಿ ಕ್ಲಾಸನ್ನು ಹೇಳಿಕೊಟ್ರು, ತುಂಬ ವಿವರವಾಗಿ ತಿಳಿಸಿಕೊಟ್ರು. ಸೊ ನಮಗೆ ಎಲ್ಲ ಟಾಪಿಕನ್ನು ಫುಲ್ ಕವರ್ ಮಾಡಿದ್ದಾರೆ. ಆದಷ್ಟು ನಾವು ಪ್ರಾಕ್ಟಿಕಲ್ ಆಗಿ 2 ದಿನ ನೋಡಲಿಕ್ಕಿದ್ದೇವೆ. ತುಂಬ ನಂಬಿಕೆ ಬಂತು. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಧೈರ್ಯ ಬೇಕಾಗುತ್ತೆ. ಸೊ ನಮಗೆ ಚಾರ್ಟನ್ನೆಲ್ಲ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟು ಯಾವ ರೀತಿ ಇರುತ್ತೆ ಮಾರ್ಕೆಟು, ನಾವು ಯಾವ ರೀತಿ ಅದನ್ನು ಅನಲೈಸ್ ಮಾಡಬೇಕು, ಯಾವ ಟೈಮ್ನಲ್ಲಿ ಯಾವ ರೀತಿ ನಾವು ಡಿಸಿಷನ್ ತಗೋಬೇಕು, ಅದನ್ನೆಲ್ಲ ತಿಳಿಸಿಕೊಟ್ರು. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಎಲ್ಲರೂ ಕೂಡ ಈ ಒಂದು ಫೈನಾನ್ಸ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲವನ್ನು ತಿಳ್ಕೊಂಡು ಟಿ ಡಿ ಅಕಾಡೆಮಿಗೆ ಜಾಯ್ನ್ ಆಗಿ ಕಲಿತ್ಕೊಳ್ಳಿ. ಸೈಂಟಿಫಿಕ್ ಆಗಿ ಹೇಗಿರುತ್ತೆ ಅಂತ. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ. ನಾವು ಇಲ್ಲಿ ಟಿ ಡಿ ಅಕಾಡೆಮಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಸ್ ಏನೇನು ಇರ್ತದೆ ಅಂತ ಕೇಳ್ಕೊಳ್ಳಿಕ್ಕಾಗಿ ಬಂದಿದ್ದರಿಂದ ತುಂಬ ಯೂಸ್ ಆಯಿತು. ಫಸ್ಟಿಗೆಲ್ಲ ಗೊತ್ತಿರಲಿಲ್ಲ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಹೀಗೆ ಏನೋ ನಾಲೆಡ್ಜ್ ಗೊತ್ತಿಲ್ಲದೆ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಅಮೌಂಟು ಹಾಗೆ ಉಳಿಯೋದಕ್ಕಿಂತ ಸ್ವಲ್ಪನಾದರೂ ನಮಗೆ ಮುಂದೆ ಅದು ಹೆಚ್ಚಿನದಾಗಿ ಅಮೌಂಟು ಆದರೆ ಬೆನಿಫಿಟ್ ಆಗ್ತದೆ. ಹಾಗಾಗಿ ಇಲ್ಲಿ ಸೆಕ್ಯೂರಾಗಿ ಎಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ಮುಂದೆ ಅಮೌಂಟು ಹೇಗೆ ನಮಗೆ ಒಂದು ಹೆಚ್ಚಿನದಾಗಿ ಅಮೌಂಟ್ ಮತ್ತೆ ಬರ್ತದೆ ಅಂಥೇಳಿ ಎಲ್ಲ ಚೆನ್ನಾಗೆಲ್ಲ ಕ್ಲಾಸ್ ಮಾಡಿದರು. ಟೋಟಲಿ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಸಿಗೆ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಟು ಟಿ ಡಿ ಅಕಾಡೆಮಿ. ನನ್ನ ಹೆಸರು ಮಾರ್ಷಲ್. ನಾನು ಕಳೆದ 35 ವರ್ಷದಿಂದ ಮುಂಬೈಯಲ್ಲಿದ್ದೇನೆ. ಮತ್ತು ಇದು ನನ್ನ ಹುಟ್ಟೂರು. 2 ತಿಂಗಳ ಮುಂಚೆ ನಾನು ಇಲ್ಲಿ ಸೆಟಪ್ ಮಾಡಲಿಕ್ಕೆ ಬಂದದ್ದು. ಟ್ರೇಡಿಂಗ್ ಮಾಡಲಿಕ್ಕೆ ನಾನು 2009ನಿಂದ ಟ್ರೇಡಿಂಗ್ ಮಾಡ್ತೇನೆ. ಅಂದರೆ ಲಾಸ್ ಪ್ರಾಫಿಟ್ ಎಲ್ಲ ಆಗ್ತದೆ. ಅಂದರೆ ಇವರದ್ದು ಗುರ್ತ ನನಗೆ ಬಿಲ್ಕುಲ್ ಇಲ್ಲ, 0. ಟಿ ಡಿ ಅಕಾಡೆಮಿಯದ್ದು ನನ್ನ ಭಾವ ಹೇಳಿದರು, ಒಳ್ಳೆಯ ಮನುಷ್ಯರು, ಒಳ್ಳೆಯವರು ಕಲಿಸ್ತಾರೆ ಅಂತ ನಾನು ಬಂದೆ. ಅಂದರೆ ನಾನು ಬಂದ ನಂತರ ಎಲ್ಲ ಸೆಟಪ್ ನೋಡ್ತೇನೆ, ನಿಮ್ಮ ಗ್ರೂಪಿನೆಲ್ಲ ಇದೆಲ್ಲ ಟೆಕ್ನಿಕ್ ಮತ್ತು ಕಲಿಸುವ ವಿಧಾನ ಎಲ್ಲ ನೋಡ್ತೇನೆ. ಅದು ನನಗೆ ತುಂಬ ಸಂತೋಷ ಆಯಿತು. ತುಂಬ ನಾನು ಇದ್ದೇನೆ. ಒಂದು ವೇಳೆ ಇದು ರ್ಯಾಂಕ್ ಕೊಡ್ತಿದ್ದರೆ 100ರಲ್ಲಿ 101% ನಾನು ಕೊಡ್ತೇನೆ. ಮತ್ತು ನಾನು ಇಲ್ಲಿಯ ಜನರಿಗೆ ಏನು ಹೇಳುವುದೇನೆಂದರೆ, ಮುಂಬೈಯಲ್ಲಿ ಎಲ್ಲರೂ ಟ್ರೇಡಿಂಗ್ ಮಾಡ್ತಾರೆ, ಇದು ಸತ್ಯ. ಅಂದರೆ ನಾನು 35 ವರ್ಷದಿಂದ ಅಲ್ಲಿದ್ದೇನೆ. ಮತ್ತು ಇಲ್ಲಿಯ ಜನರಿಗೆ ಈ ಅಕಾಡೆಮಿಯದು ಬೆಸ್ಟ್ ಅಕಾಡೆಮಿ. ನಿಮ್ಮ ಹಣ ಎಲ್ಲಿಯೂ ಹೋಗಲಿಕ್ಕಿಲ್ಲ, ಅದು ನಾನು ಬೇಕಾದರೂ ಗ್ಯಾರಂಟಿ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟಿ ಡಿ ಅಕಾಡೆಮಿಗೆ. ಯಾಕಂದರೆ ಇಂಥ ಒಂದು ಶಿಕ್ಷಣವನ್ನು, ಈ ಮಾರ್ಕೆಟಿಂಗ್ ಶಿಕ್ಷಣವನ್ನು ಈ ಮಂಗಳೂರಿನ ಜನರಿಗೆ ನೀಡಿದ್ದಕ್ಕೆ. ನಾನು ಈ ಶೇರ್ ಮಾರ್ಕೆಟ್ ಬಗ್ಗೆ ಮೊದಲೇ ಸ್ವಲ್ಪ ತಿಳ್ಕೊಂಡಿದ್ದೆ, ಯೂಟ್ಯೂಬ್ನಲ್ಲಿ, ಆನ್ಲೈನಲ್ಲಿ. ಹೀಗೆ ಅಂದರೆ ನಾನು ಕೆಲವೊಂದು ಟ್ರೇಡ್ ಮಾಡಿ ಕೆಲವೊಂದು ಕಲ್ತ್ಕೊಂಡಿದ್ದೆ. ಅಂದರೆ ಬ್ಲೈಂಡಾಗಿ ನಾನು ಟ್ರೇಡ್ ಮಾಡಿದ್ದೇನೆ. ನಾನು ಈ ಬ್ಲೈಂಡಾಗಿ ಟ್ರೇಡ್ ಮಾಡಿ ಕಲ್ತ್ಕೊಂಡಾಗ ಇದರ ಬಗ್ಗೆ ಅನಲೈಸ್, ಅಂದರೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾಯಿದ್ದೆ ಯಾಕೆ ಈ ಥರ ಆಯ್ತು ಅಂತ. ಆವಾಗ ತುಂಬ ಅಕಾಡೆಮಿಯ ಬಗ್ಗೆ ನಾನು ಕೇಳಿದ್ದೆ. ಆವಾಗ ನಾನು ಒಂದು ಸೆಲೆಕ್ಟ್ ಮಾಡಿದ್ದಂಥ ಅಕಾಡೆಮಿ ಅಂದರೆ ಟಿ ಡಿ ಅಕಾಡೆಮಿ. ಇದು ಬ್ಯಾಂಗ್ಳೂರಲ್ಲಿ ಇದರ ಟ್ರೈನಿಂಗ್ ಇದ್ದರಿಂದ ಸ್ವಲ್ಪ ನಮ್ಮ ಕೆಲಸಕ್ಕೆ ಮತ್ತು ಹೋಗುವಂಥದ್ದಲ್ಲಿ ನಿಲ್ಲುವ ವ್ಯವಸ್ಥೆಯಿಂದ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಇದನ್ನು ನಾನು ಯೋಚನೆ ಮಾಡ್ತಾಯಿದ್ದೆ. ಅದೇ ಅವರೇ ಬಂದು ಇಲ್ಲಿ ಮಂಗಳೂರಲ್ಲಿ ಕ್ಲಾಸ್ ಕೊಟ್ಟು, ಇದು ತುಂಬ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ಮನೋಜ್ ಸರಿಗೆ. ಈ ಟಿ ಡಿ ಅಕಾಡೆಮಿಯಿಂದ ಮುಂದಿನ ದಿನಗಳಲ್ಲಿ ಅಂದರೆ ನಮ್ಮ ಯಾವ ರೀತಿ ಈ ಟ್ರೇಡಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟಲ್ಲಿ ನಮ್ಮ ಏನು ತಪ್ಪುಗಳಾಗಿದೆ ಅದು ಇನ್ನು ಮುಂದೆ ಮರುಕಳಿಸದಾಗೆ ನಾವು ಹೇಗೆ ಇದರಲ್ಲಿ ಟ್ರೇಡ್ ಮಾಡಬೇಕಂತ ತುಂಬ ಚೆನ್ನಾಗಿ ಇದರಲ್ಲಿ ಶಿಕ್ಷಣ. ಈಗ ನಾವು 3 ದಿನದಲ್ಲಿ ನಮ್ಮ ಈ ಕ್ಲಾಸಲ್ಲಿ ಇದರ ಬಗ್ಗೆ ಬ್ರೀಫಾಗಿ ನಮಗೆ ಅದನ್ನು ಹೇಗೆ ನಾವು ನಡೆಸ್ಕೊಂಡು ಹೋಗಬೇಕು, ಮುಂದಿನ ದಿನಗಳಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ನಾವು ಒಂದು ಶಿಸ್ತನ್ನು ಬೆಳೆಸಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಸಕ್ಸಸ್ ಇದೆ ಅಂತ ನಮಗೆ ಈ ಒಂದು ಬ್ಯಾಚಲ್ಲಿ ಗೊತ್ತಾಗಿದೆ, ಈ ಒಂದು ಟ್ರೈನಿಂಗಲ್ಲಿ ಗೊತ್ತಾಗಿದೆ. ಥ್ಯಾಂಕ್ ಯು ಟು ಟಿ ಡಿ ಅಕಾಡೆಮಿ. ನಮಸ್ತೆ. ಟಿ ಡಿ ಅಕಾಡೆಮಿ ಪ್ರಥಮವಾಗಿ ಮಂಗಳೂರಿನಲ್ಲಿ ತರಗತಿ ನಡೆಸ್ತಾ ಇರೋದು ನಮಗೆ ಬಹಳ ಸಂತೋಷ ತಂದಿದೆ. ಈ ಒಂದು ಆರ್ಥಿಕವಾಗಿ
ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೇಗೆ ಮಾಡಬಹುದನ್ನು ಎಂಬುದನ್ನು ನಾವು ಅನೇಕ ತಿಂಗಳುಗಳು ಮತ್ತು ವರ್ಷದಿಂದನೇ ಇವರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ವಿ. ಯಾವಾಗ ಇವರ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ ಎಂಬುವಂಥ ತವಕದಲ್ಲಿದ್ದೆ. ಆ ಒಂದು ಅವಕಾಶ ಈಗ ನನಗೆ ಲಭಿಸಿದೆ. ಬಹಳ ಉಪಯುಕ್ತವಾದಂಥ ಮಾಹಿತಿ ನನಗೆ ಸಿಕ್ಕಿದೆ. ಖಂಡಿತವಾಗಿಯೂ ಹಣವನ್ನು ಷೇರು ಮಾರುಕಟ್ಟೆಯಿಂದ ನಾವು ಗಳಿಸಲೇಬಹುದು ಎಂಬುವಂಥ ವಿಶ್ವಾಸ ನನಗೆ ಬಂದಿದೆ. ಹಾಗಾಗಿ ಈ ನಮಗೆ ಮಾಹಿತಿಯನ್ನು ನೀಡಿದಂಥ ಮನೋಜ್ ಸರ್ ಅವರಿಗೆ ಮತ್ತು ಯೋಗೇಶ್ವರಿ ಅವರಿಗೆ ಹಾಗೂ ಎಲ್ಲ ಸಹ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಜೊತೆಗೆ ಮನೋಜ್ ಸರ್ ಹೇಳಿದ್ರು ತರಗತಿ ನಡೆಸ್ತಾ ಇರೋ ಟೈಮಲ್ಲಿ ಕನ್ನಡದಲ್ಲಿ ಪ್ರಥಮವಾಗಿ ಷೇರು ಮಾರುಕಟ್ಟೆ ಚಾನಲನ್ನು TV ಚಾನಲನ್ನು ತೆರಿತೀವಿ ಅಂತ. ಈಗಾಗಲೇ ಯೂಟ್ಯೂಬ್ ಚಾನಲ್ಲು ಕರ್ನಾಟಕಾದ್ಯಂತ ಪ್ರಸಿದ್ಧವಾಗಿದೆ. ಮುಂದೆಯೂ ಸಹ TV ಚಾನಲ್ ಒಂದು ಪ್ರಸಿದ್ಧವಾಗಲಿ. ಆದಷ್ಟು ಬೇಗನೆ ಎಲ್ಲ ಕನ್ನಡಿಗರಿಗೆ ಈ ಒಂದು ಆರ್ಥಿಕವಾದಂಥ ಸೌಲಭ್ಯ ಲಭಿಸಲಿ, ಎಲ್ಲರೂ ಹಣ ಮಾಡುವಂಥ ಅವಕಾಶ ಬರಲಿ ಎಂಬುದಾಗಿ ಆಶಿಸುತ್ತಾ, ನಾನು ನನ್ನ ಜೊತೆಗೆ ನನ್ನ ಮಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರ್ಕೊಂಬಂದಿದ್ದೇನೆ. ಉತ್ತಮವಾದ ತರಬೇತಿಯನ್ನು ಪಡೆದಿದ್ದೇನೆ. ಅದಕ್ಕಾಗಿ TD ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಈ 3 ದಿವಸದಿಂದ ಮನೋಜ್ ಸರ್ ಕೊಟ್ಟ ಕ್ಲಾಸು ಹಾಗೂ ಯೋಗೇಶ್ ಸರ್ ಕೊಟ್ಟ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನಾನು ಈಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ಅರ್ಲಿ ಎಜುಕೇಷನ್, ಫೈನಾನ್ಷಿಯಲ್ ಎಜುಕೇಷನ್ ಸಿಕ್ಕಿದ್ದು ನಂಗೆ ತುಂಬ ಯೂಸ್ ಆಗಿದೆ. ಇವನ್ ಇನ್ ಫ್ಯೂಚರ್ ಇದನ್ನು ನಾನು ಯೂಸ್ ಮಾಡಿಕೊಂಡು ಇವನ್ ನನ್ನ ಫ್ರೆಂಡ್ಸಿಗೆ ಅಥವಾ ಸ್ಟಾಕ್ ಮಾರ್ಕೆಟ್ ಬೇರೆ ಎಲ್ಲರಿಗೂ ಬ್ಯಾಡ್ ಇಂಪ್ರೆಷನ್ ಇರ್ಬೋದು, ಆದರೆ ಇದ್ರ ಮೇಲೆ ಒಂದು ಗುಡ್ ಇಂಪ್ರೆಷನ್ ಕೊಡ್ಬೋದು ಅಂತ ತುಂಬ ನಂಬಿಕೆ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಎವ್ರಿ ಒನ್ ಹೂ ಹೆಲ್ಪ್ ಟು ಕಮ್ ಮೇಕ್ ದಿಸ್ ಸೆಷನ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಈ 3 ದಿವಸ ಕಾರ್ಯಗಳಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ತು. ಅಂದರೆ ಆಲ್ರೆಡಿ ನಾನು ಮನೋಜ್ ಸರ್ ಯೂಟ್ಯೂಬ್ ಚಾನಲನ್ನು ಗಮನಿಸಿ ಹಲವಾರು ವಿಚಾರಗಳನ್ನು ತಿಳಿದು, ಬಟ್ ಇವಾಗ ಬೆಂಗಳೂರಲ್ಲಿ ವರ್ಕ್ಶಾಪ್ ಮಾಡುವ ಒಂದು ವರ್ಕ್ಶಾಪ್ ಇದೆ ಅಂತ ಒಂದು ಅನ್ನುವಾಗ ನಾನು ತುಂಬ ಇಂಟ್ರೆಸ್ಟಿಂದ ಇದಕ್ಕೆ ಅಟೆಂಡ್ ಆದೆ. ಸೊ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ತು. ನಾನು ಇದಕ್ಕೂ ಮುಂಚೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾಯಿದ್ದೆ. ನನಗೆ ಅಂದರೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಸೊ ಈ 3 ದಿವಸದ ವರ್ಕ್ಶಾಪ್ ಅಟೆಂಡ್ ಆದಮೇಲೆ ನನಗೆ ತುಂಬ ಮಾಹಿತಿಗಳು ಸಿಕ್ತು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಬೇಕಂತ ಆಸೆ ಇದೆ. ನನ್ನ ಹೆಸರು ರಾಮಮೋಹನ್ ಶೆಟ್ಟಿ ಅಂತ. 3 ದಿವಸ ತುಂಬ ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಇಂಥ ಒಂದು ಅವೇರ್ನೆಸ್ ತುಂಬ ಜನರಿಗೆ ಅಗತ್ಯ ಇದೆ. ಆದರೆ ಈ ಥರ ಇನ್ಸ್ಟಿಟ್ಯೂಟ್ಗಳಿಲ್ಲ. ಇಲ್ಲಿ ಬಂದು ಹೇಳಿ ತುಂಬ ದಿನದಿಂದ ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದು ಕ್ಲಾರಿಟಿ ಇರಲಿಲ್ಲ ನನಗೆ. ಈ 3 ದಿವಸದಲ್ಲಿ ಒಂದು ಮುಖತಃ ಇಲ್ಲಿ ಕೇಳಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಇನ್ನು ಮುಂದೆ ಇವರದ್ದೇ ಇನ್ಸ್ಟಿಟ್ಯೂಟ್ ಇಲ್ಲಿ ಮಂಗಳೂರಲ್ಲಿ ಸ್ಟಾರ್ಟ್ ಆಗುವ ಒಂದು ಸಾಧ್ಯತೆ ಇದೆ. ಸೊ ಇದೇ ಎಜುಕೇಷನನ್ನು ಕಂಟಿನ್ಯೂ ಮಾಡುವಂತ ಇದ್ದೇನೆ. ಥ್ಯಾಂಕ್ಸ್ ಸರ್. ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಡಿ ಜೋಶಿ ಅಂತ, ಸೂರತ್ಕಲ್ ನಿವಾಸಿ, ಒರಿಜಿನಲಿ ಫ್ರಮ್ ಗೋವಾ. ಸೆಟ್ಲ್ ಆಗಿದ್ದು ಒಂದು 4 ವರ್ಷದಿಂದ ಇಲ್ಲಿದ್ದೀನಿ. ಈಗ ಮತ್ತೆ 1 ವರ್ಷ ಆದಮೇಲೆ ಗೋವಾಕ್ಕೆ ಹೋಗ್ತೀನಿ. ಬಟ್ ಶೇರ್ ಮಾರ್ಕೆಟ್ ಲೈಫ್ ಲಾಂಗ್ ಮಾಡ್ತೀನಿ. ಯಾಕೆ ಅಂದರೆ ನಾನು ರಿಟೈರ್ ಆಗಿ ಬೇಜಾರಲ್ಲಿ ಏನು ಮಾಡಬೇಕು ಅಂತದ್ದು ಗೊತ್ತಿದ್ದಿಲ್ಲ. ಇಲ್ಲಿ ಬಂದು ಫುಲ್ ಆ್ಯಕ್ಟಿವ್ ಆಗಿ ಚಾರ್ಜ್ ಆಗಿ ಮುಂದೆ ಇಷ್ಟು 30 ವರ್ಷದ ದುಡಿಯೋದಕ್ಕಿಂತ ಡಬಲ್ ದುಡಿದು ಒಂದು 10 ವರ್ಷದಲ್ಲೇ ತೋರಿಸ್ಬೇಕನ್ನೋ ಒಂದು ಛಲ ಇಲ್ಲಿ ಬಂದಿದೆ. ತುಂಬ ಥ್ಯಾಂಕ್ಸ್. ನಮಸ್ತೆ, ನಾನು ಶ್ರೀಕಾಂತ್, ಕುಂದಾಪುರದಿಂದ ಬಂದಿದ್ದೇನೆ. ನಾನು ಯೂಟ್ಯೂಬಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಗೊತ್ತಾಗಿದೆ ಈಗ ರೀಸೆಂಟಾಗಿ 1-2 ತಿಂಗಳಿಂದ. ಅಂದರೆ ಇದು ಹೇಗೆ ಗೂಗಲಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ TD ಅಕಾಡೆಮಿಯ ವಿಡಿಯೋನ ನೋಡಿ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದು. ಡಿಮ್ಯಾಟ್ ಅಕೌಂಟು ಒಂದು 5-6 ವರ್ಷದ ಹಿಂದೆ ಮಾಡಿದೆ, ಬಟ್ ಅದನ್ನು ಯೂಸ್ ಮಾಡೋದು ಹೇಗೆ ಏನು ಅಂತ ಗೊತ್ತಿರಲಿಲ್ಲ. ಮತ್ತು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಸಹ ಹೋಗಲಿಲ್ಲ, ಹಾಗೆ ಬಿಟ್ಟಿದ್ದೆ. ಆದರೆ ಇತ್ತೀಚೆಗೆ ಸ್ವಲ್ಪ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಹೀಗೆ ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ TD ಅಕಾಡೆಮಿಯ ವಿಡಿಯೋಗಳನ್ನು ನೋಡಿದೆ. ಸರ್ ಕೂಡ ಹೇಳ್ತಾ ಇರೋದು ನೋಡಿದರೆ ಏನು ಕೂಡ ಇನ್ವೆಸ್ಟ್ ಮಾಡುವ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಬೆಂಗಳೂರಿಗೆ ಹೋಗಿ ಇವರದ್ದು ಕ್ಲಾಸೆಲ್ಲ ಬೆಂಗಳೂರಲ್ಲಿ ಇರೋದು, ಅಲ್ಲಿ ಹೋಗಿ ಮಾಡಬೇಕಾದ್ರೆ ನಮಗೆ ಭಾರಿ ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು. 15-18 ದಿನ ರಜೆ ಮಾಡಿ ಅಲ್ಲಿ ಹೋಗಿ ಕಲ್ತು ಬರಬೇಕಾದ್ರೆ ನಮಗೂ ಎಕ್ಸ್ಪೆನ್ಸ್ ಕೂಡ ತುಂಬ ಜಾಸ್ತಿ ಆಗ್ತಾಯಿತ್ತು, ಹಾಗೆ ಸಮಯ ಕೂಡ ಜಾಸ್ತಿ ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ಏನಾದರೂ ಆಗ್ತದಾ ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಸರಿಯಾಗಿ ಇತ್ತೀಚೆಗೆ ವರ್ಕ್ಶಾಪ್ ಬಗ್ಗೆ ಕೂಡ ಒಂದು ವಾಟ್ಸಪ್ಪು ಮೆಸೇಜ್ ಕೂಡ ಬಂದು ನೋಡಿದೆ. ಅದಕ್ಕೋಸ್ಕರ ಕಳೆದ ಭಾನುವಾರದ ವರ್ಕ್ಶಾಪಲ್ಲಿ ಕೂಡ ಅಟೆಂಡ್ ಆಗಿದ್ದೆ. ಅದು ಕೂಡ ತುಂಬ ಖುಷಿ ಆಯಿತು. ಅದರ ನಂತರ ಮತ್ತೆ ಕ್ಲಾಸಿಗೆ ಕೂಡ ಜಾಯ್ನ್ ಆಗುವ ಅಂತ ಆಸೆ ಕೂಡ ಆಗಿ ಅದಕ್ಕೋಸ್ಕರ ಕ್ಲಾಸಲ್ಲಿ ಜಾಯ್ನ್ ಆಗಿ
ಈ ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ ಇತ್ತೀಚೆಗೆ. ಅದಕ್ಕೋಸ್ಕರ ಈಗ ಏನೂ ಗೊತ್ತಿಲ್ಲ. ಶೇರ್ ಮಾರ್ಕೆಟು ಅಂದರೆ ಶೇರ್ ತಗೊಳ್ಳೋದು ಮಾರೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಆಪ್ಷನ್ನು, ಫ್ಯೂಚರ್ಸು, ಬೈಯಿಂಗು ಈ ರೀತಿಯಲ್ಲಿ ಮತ್ತು ಸ್ಟ್ರಾಟಜಿಗಳಿದೆ ಅಂತ ಗೊತ್ತಾಗಿದೆ ಇಲ್ಲಿ ಬಂದಂತ. ಇದರಿಂದ ಇನ್ನೂ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಕೂಡ ಆಸಕ್ತಿ ಕೂಡ ಜಾಸ್ತಿ ಆಗಿದೆ ಮತ್ತು ಸ್ಟ್ರಾಟಜಿಗಳು ಕಲ್ತ್ಕೊಂಡು ಮಾಡಲಿಕ್ಕೆ ಕೂಡ ಧೈರ್ಯ ಕೂಡ ಬಂದಿದೆ. ಇನ್ನೀಗ ಅದನ್ನು ಪ್ರಾಕ್ಟಿಕಲ್ ಕೂಡ ಮಾಡಿ ಮುಂದೆ ಕೂಡ ಒಳ್ಳೆ ರೀತಿಯ ಟ್ರೇಡರ್ ಆಗಲಿಕ್ಕೆ ತುಂಬ ಧೈರ್ಯ ಕೂಡ ಇದೆ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಕಾರ್ತಿಕ್ ಅಂತೇಳಿ, ಟಿ ಡಿ ಅಕಾಡೆಮಿ ಸ್ಟೂಡೆಂಟು. ನನ್ನ ಪ್ರಕಾರ ಟಿ ಡಿ ಅಕಾಡೆಮಿ ಫುಲ್ ಫಾರ್ಮು ನಾನೇ ಇದು ಮಾಡಿಕೊಂಡಿದ್ದು ತಿಳಿದು ಇಟ್ಟ ದೊಡ್ಡ ಇತಿಹಾಸ. ಸೊ ಅದ್ರ ಬಗ್ಗೆ ಇವತ್ತೊಂದು ಸೀಕ್ರೆಟ್ಸು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆದರೂ ಏನೂ ಆಗಲಿ ಅದ್ರ ಬಗ್ಗೆ ದೊಡ್ಡ ಸೀಕ್ರೆಟ್ಸು ಸರ್ ರಿವೀಲ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅದು ನಮಗೆ ನಮ್ಮ ಸರ್ ಒಬ್ಬರು ಹೇಳ್ತಾಯಿದ್ರು, ಈವನ್ ದ ಡಾರ್ಕೆಸ್ಟ್ ಕ್ಲೌಡ್ ಹ್ಯಾಸ್ ಇಟ್ಸ್ ಓನ್ ಸಿಲ್ವರ್ ಶೈನಿಂಗ್ ಲೈನ್ ಅಂತೇಳಿ. ಅದರ ಅರ್ಥ ಏನು ಅಂತ ಹೇಳಿದರೆ, ಈಗ ದಟ್ಟ ಮೋಡ ಕವಿದ ವಾತಾವರಣದಲ್ಲಿ ಏನೂ ತೋಚಿದಿರೋದಿಲ್ಲ. ಅಂದರೆ ಆ ಟೈಮಲ್ಲಿ ಏನು ಮಾಡೋದಪ್ಪ, ಹಣ ಇರೋದಿಲ್ಲ ಅಂದರೆ ಅದನ್ನು ನಮ್ಮ ಪರ್ಸನಲ್ ಲೈಫಿಗೆ ಅಪ್ಲೈ ಮಾಡಿದಾಗ ಆ ಸಿಚುವೇಶನ್ ನಮಗೆ ಒಂಥರ ನಮ್ಮ ಹಣ ಇಲ್ಲ, ಏನು ಮಾಡೋದು ಅಂತೇಳಿ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟಿರ್ತಾನೆ. ಸೊ ಆ ಅವಕಾಶವನ್ನು ನಾವು ಗ್ರ್ಯಾಬ್ ಮಾಡಬೇಕು, ಅಂದರೆ ಅದರ ಉಪಯೋಗವನ್ನು ನಾವು ಪಡಿಬೇಕು. ಅದೇ ಸಿಲ್ವರ್ ಶೈನಿಂಗ್ ಲೈನು ಆ ಟಿ ಡಿ ಅಕಾಡೆಮಿ ನಮಗೆ ಒಂದು ದೊಡ್ಡ ಇತಿಹಾಸವನ್ನು ತೆರೆದಿಟ್ಟ ಪ್ರಕಾರ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಸೊ ಇವತ್ತಿನ ದಿನ 3ನೇ ದಿನ ಕ್ಲಾಸ್ ನಾವು ಅಟೆಂಡ್ ಮಾಡಿದ್ದೀವಿ. ಇನ್ನೂ 2 ದಿವಸ ಕ್ಲಾಸ್ ಇದೆ. ಸೊ ಅದರಲ್ಲಿ ಇನ್ನೂ ತುಂಬ ಇನ್ಫಾರ್ಮೇಷನ್ ಕಲಿಬೇಕು ಅಂತ ನಾವು ಇಷ್ಟಪಡ್ತೀವಿ. ಅವರು ಕಲಿಸ್ತಾರೆ ಅಂತ ನಮಗೆ ತುಂಬ ಧೈರ್ಯ ಇದೆ. ಇದರಿಂದ ಇಂದು 5 ದಿವಸ ಕ್ಲಾಸ್ ಅಟೆಂಡ್ ಆದರೂ ಇದಕ್ಕಿಂತ ನೆಕ್ಸ್ಟ್ ಡೈಮಂಡ್ ಕ್ಲಾಸ್ ಆಗಿರ್ಬೋದು, ಮುಂದೆ ಕ್ಲಾಸ್ ಆಗಿರ್ಬೋದು, ನಾವು ಖಂಡಿತ ಅಟೆಂಡ್ ಮಾಡ್ತೀವಂತ ನಾವೊಂದು ಭರವಸೆ ಮಾಡ್ತೇವೆ. ಆದಷ್ಟು ಎಲ್ಲರೂ ಈ ವಿಡಿಯೋ ನೋಡ್ತಿರುವಂಥ ಮಂಗಳೂರು ಜನರಾಗಿರ್ಬೋದು, ಬೇರೆ ಜನರಾಗಿರ್ಬೋದು, ಆದಷ್ಟು ಮಂಗಳೂರಿನ ಜನರು ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲೀರಿ. ಮಂಗಳೂರಿನವರು ಹೇಗೆ ಅಂತ ಹೇಳಿದರೆ ವಿಡಿಯೋ ನೋಡಿ ಬೈಬೇಡಿ. ಕೆಲವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದರೂ ಕೆಲವರು ಹೇಳಲ್ಲ. ಸೊ ಈ ವಿಷಯ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ದುಡ್ಡು ಕಳ್ಕೊಳ್ತಾರೆ ಅಂತ ಹೇಳ್ತಾರೆ. ಬಟ್ ಆ ಸ್ಟಾಕ್ ಮಾರ್ಕೆಟನ್ನು ನಾವು ಕರೆಕ್ಟಾಗಿ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿದರೆ ಖಂಡಿತ ನಾವು ಗೆಲ್ಬೋದು. ಅದು ಒಂದಲ್ಲ ಒಂದು ದಿನ ನಾವು ಗೆಲ್ತೀವಂತ ನನಗಂತೂ ಭರವಸೆ ಇದೆ. ಸೊ ಇಷ್ಟಂತ ಹೇಳಿ ಒಂದು ಅವಕಾಶ ಕೊಟ್ಟಂಥ ನಮಗೆ ಈ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಯಾವತ್ತೂ ನಾನು ಚಿರಋಣಿ. ಈಗ ಮಾತಾಡಲಿಕ್ಕೆ 2 ನಿಮಿಷ ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮನೋಜ್ ಸರ್ ಆಗಿರ್ಬೋದು, ಟಿ ಡಿ ಅಕಾಡೆಮಿ ಎಲ್ಲ ಗ್ರೂಪ್ ಮೆಂಬರ್ಸ್ ಆಗಿರ್ಬೋದು, ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ ಸರ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. ಟಿ ಡಿ ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.